ಸರ್ ತಮಗೆ ನೋಟಿಸ್ ಕೊಟ್ಟಿರೋದು ಉತ್ತರ ಯಾವಾಗ ಕೊಡ್ತೀರಾ ಸರ್? ನನಗೆ ಮಂಗಳವಾರ ಸಂಜೆ ರಾತ್ರಿ 10:30ಕ್ಕೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರಾದ ಓಂ ಪಾಠಕ್ರವರು ನೋಟಿಸನ್ನು ಸರ್ವ್ ಮಾಡಿದ್ದಾರೆ. ಪಕ್ಷದ ಸಂವಿಧಾನದಡಿಯಲ್ಲಿ ನಾನು ಉತ್ತರವನ್ನು ಕೊಡ್ತೀನಿ. ನಾನು ಪಕ್ಷದ ವಿರುದ್ಧವಾಗಿ ನಾಯಕರ ವಿರುದ್ಧವಾಗಿ ಯಾವುದೂ ಮಾತಾಡಿಲ್ಲ. ಹಾಗಾಗಿ ನಾನು ನಾಳೆ ಸಂಜೆ ಒಳಗಾಗಿ ಉತ್ತರವನ್ನು ಕೊಡ್ತೀನಿ. ತಾವು ಪದೇ ಪದೇ ಒಂದು ಮಾತಾಡ್ತಾ ಇದ್ರಿ ಯತ್ನಾಳ್ ಉಚ್ಚಾಟನೆ ಮಾಡಬೇಕು ಅಂತ. ಈಗ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದೆ, ಅದ್ರ ನೋಡಿ ತಾವೇನು ಹೇಳ್ತೀರಿ ಸರ್? ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ ಅನ್ನೋದು. ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ. ರಾಷ್ಟ್ರೀಯ ನಾಯಕರ ತೀರ್ಮಾನವನ್ನು ನಾವು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಪಕ್ಷದ ಆಂತರಿಕ ವಿಚಾರಗಳನ್ನು ಬಹಿರಂಗವಾಗಿ ಮಾತಾಡಿದಾಗ ಪಕ್ಷದ ನಾಯಕರು ಮುಜುಗರಾಗುತ್ತೆ. ಹಾಗಾಗಿ ಯಾವ ಸಂದರ್ಭದಲ್ಲಿ ಸೂಕ್ತವಾದ ಕ್ರಮ ತೆಗೆದುಕೊಳ್ಳಬೇಕು ನಾಯಕರು ತೆಗೆದುಕೊಂಡಿದ್ದಾರೆ. ನನಗೆ ಸಂತೋಷವೂ ಇಲ್ಲ, ಇದ್ರ ಬಗ್ಗೆ ದುಃಖನೂ ಇಲ್ಲ. ಯತ್ನಾಳ್ಗೆ ನೀವು ಸಾಕಷ್ಟು ಬಾರಿ ಆಗ್ರಹ ಮಾಡ್ತಾ ಇದ್ರಿ, ನೀವು ನೋಡಿ ಆ ಕ್ರಮ ಆಗಿದೆ, ಸಂತೋಷನೂ ಇಲ್ಲ, ದುಃಖನೂ ಇಲ್ಲ. ಸರ್ ಯತ್ನಾಳ್ಗೆ ನೀವು ಒಂದು ಸಲಹೆ ಕೊಡ್ತಾ ಇದ್ರಿ, ತಿದ್ಕೊಳ್ಳಿ, ನಿಮ್ಮನ್ನ ಯಾರೋ ಬಲಿಪಶು ಮಾಡ್ತಿದ್ದಾರೆ ಅನ್ನೋದು. ನಿಮ್ಮ ಕನಿಕರ ಇದೆಯಾ ಸರ್ ಈಗ ಯತ್ನಾಳ್ ಅವರ ಮೇಲೆ? ಈಗ ಈ ರೀತಿ ಆಗ್ಬಿಟ್ರಲ್ಲ ಅಂತ ತಿದ್ಕೊಳ್ಳಿ ಅನ್ನೋವಷ್ಟು ಹೇಳುವಷ್ಟು ದೊಡ್ಡವ ನಾನಲ್ಲ. ನಾನು ಭಾಳ ಚಿಕ್ಕವನು ರಾಜಕಾರಣದಲ್ಲಿ, ಹೇಳುವಷ್ಟು ದೊಡ್ಡವನು ನಾನಲ್ಲ. ಈಗ ನಮ್ಮ ಒಂದು ಲಕ್ಷ್ಮಣ ರೇಖೆ ಇರುತ್ತೆ, ಅದನ್ನು ನಾವ್ಯಾರೂ ದಾಟಬಾರ್ದು. ದಾಟಿದಾಗ ಇಂಥ ಪರಿಸ್ಥಿತಿ ಬರುತ್ತೆ.